ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಆಕೆಗೆ ಮದುವೆಯಾಗಿ 9 ವರ್ಷ ಕಳೆದಿತ್ತು. ಆದರೆ ಗಂಡ ಮಾತ್ರ ಕೊಡಬಾರದ ಕಾಟ ಕೊಡ್ತಾ ಇದ್ದ. ಕೋರ್ಟ್ ಕೂಡ ಬುದ್ಧಿ ಮಾತು ಹೇಳಿತು. ಆದರೆ ಗಂಡ ಎನಿಸ್ಕೊಂಡವನು ತನ್ನ ದರ್ಪವನ್ನ ಮಾತ್ರ ಬಿಟ್ಟಿಲ್ಲ. ಕೀಚಕ ಪತಿರಾಯ ಇವತ್ತು ಹೆಂಡತಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಈಕೆ ಬೆಂಗಳೂರಿನ ಹಾರೋಹಳ್ಳಿ ನಿವಾಸಿ ಶಶಿಕಲಾ. 9 ವರ್ಷದ ಹಿಂದೆ ಕೆಂಗೇರಿ ಉಪನಗರದ ಮಹೇಶ್ನನ್ನ ಮದುವೆ ಆಗಿದ್ಲು. ಆದರೆ ನಿವಾಸ್ನಲ್ಲಿ ಕೆಲಸ ಮಾಡ್ತಿರೋ ಮಹೇಶ್ ವರದಕ್ಷಿಣೆ ತರುವಂತೆ ಹೆಂಡತಿಗೆ ಕಿರುಕುಳ ಕೊಟ್ಟು ತವರು ಮನೆಗೆ ಕಳಿಸಿದ್ದ. ಸಾಲದಕ್ಕೆ ವಿಚ್ಛೇದನ ಬಯಸಿದ್ದ. ಆದರೆ ಫ್ಯಾಮಿಲಿ ಕೋರ್ಟ್ ಹೆಂಡತಿ ಜೊತೆ ಬಾಳುವಂತೆ ವಿಚ್ಛೇದನ ಅರ್ಜಿಯನ್ನ ತಿರಸ್ಕರಿಸಿತ್ತು. ಇದರಿಂದ ಸಿಟ್ಟಿಗೆದ್ದ ಮಹೇಶ್ ಇವತ್ತು ಹೆಂಡತಿಯನ್ನ ಮಾತನಾಡಬೇಕೆಂದು ಕರೆಸಿ ಆಕೆ ಮತ್ತು ಆಕೆಯ ಸಂಬಂಧಿಕರಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಮೊನ್ನೆ ಮನೆ ಹತ್ರ ಹೋಗಿದ್ವಿ. ಅವರೆಲ್ಲ ಹೊಡೆಯೋಕ್ಕೆ ಬಂದರು. ತಂಗಿದಿರು, ನಮ್ಮ ಮಾವ, ಅವನಿರಲಿಲ್ಲ, ನಮ್ಮ ಯಜಮಾನ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಹೊಡೆಯೋಕ್ಕೆ ಬಂದರು. ತಿರ್ಗಾ ಇವ್ರ ಮಧ್ಯದವರು ಅವನೇ ಫೋನ್ ಮಾಡಿ ಲಾಯರ್ಗೆ ಹೇಳ್ಬಿಟ್ಟು ಕರೆಸ್ಬಿಟ್ಟು ಮಾತಾಡೋಣ ಅಂತ ಹೋಟ್ಲ ಹತ್ರ ಕರೆಸಿದ್ರು. ಅಲ್ಲೂ ಜಗಳ ಆಯಿತು. ತಿರ್ಗಾ ಅಲ್ಲೆಲ್ಲೋ ಕರ್ಕೊಂಡೋದ್ರು, ಬನರ್ಘಟ್ಟ ಹತ್ರ, ಬಿಡ್ದಿ ಹತ್ರ. ಅಲ್ಲಿ ಕರ್ಕೊಂಡೋಗಿ ಎಲ್ಲರೂ ಸೇರ್ಕೊಂಡು ಹೊಡೆದ್ರು ಸರ್. ನಮ್ಮ ನಾದಿನೇ ಸರ್ ಫಸ್ಟ್ ಹೊಡೆದಿದ್ದು. ಅವಳೇ ಹೊಡೆದು ತಾಲಿ ಕಿತ್ಕೊಂಡಿದ್ದು. ತೀವ್ರ ಹಲ್ಲೆಗೊಳಗಾದ ಶಶಿಕಲಾಳನ್ನ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜಿ ಮಾಡಿಸಲು ಹೋದ ಅಖಿಲ ಕರ್ನಾಟಕ ದಲಿತ ಹಿಂದುಳಿದ ವೇದಿಕೆಯ ಕಾರ್ಯಕರ್ತರ ಮೇಲೂ ಹಲ್ಲೆ ಮಾಡಿದ್ದಾನೆ. ನಾವು ಸಾಕಷ್ಟು ಬಿಡಿಸ್ತಾ ಇದ್ದೀವಿ. ಏನು ಬಿಡಿಸಿದ್ರು ಏನು, ಅವರು ಅಕ್ಕ ICICI ಬ್ಯಾಂಕಲ್ಲಿ ಮ್ಯಾನೇಜರ್ ಅಂತಾರೆ, ಅದು ಏನಕ್ಕಂತ ಗೊತ್ತಿಲ್ಲ. ಒಂದು ಚೂರು ಅವರಿಗೆ ರೆಸ್ಪಾನ್ಸ್ ಅನ್ನೋದೇ ಇಲ್ಲ. ಒಂದು ಈ ಸ್ಲಮ್ಮಲ್ಲಿ ಯಾವ ಥರ ಜನ ಒದ್ದಾಡ್ತಾರೋ ಆ ರೀತಿ ಜಗಳ ಮಾಡಿ ಎಲ್ಲ ಒಂದು ಅವಮಾನ ಮಾಡಿ ಆ ಶಶಿಕಲಾ ಹುಡುಗ ಕತ್ತ ಮೇಲೆಲ್ಲ ಕಾಲಿಕ್ಕಿ ನಮ್ಮ ಕಣ್ಮುಂದೆ ನಮ್ಮ ಮಂಗಲ ಚೆನ್ನೆಲ್ಲ ಕಿತ್ಕೊಂಡೋಗಿದ್ದಾರೆ. ನಮ್ಮ ಹುಡುಗರು 5-6 ಜನ, ನಮ್ಮ ಡ್ರೈವರು ಮತ್ತು ನಮ್ಮ ಇವರೆಲ್ಲ ಎಷ್ಟು ಬಿಡಿಸಿದ್ರು ಬಿಡ್ತಾ ಇಲ್ಲ. ಈ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿರೋ ಪೊಲೀಸರು ಪತ್ನಿ ಪೀಡಕನ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಚಂದ್ರು ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನೂ ಕೆಲವರು ಇರ್ತಾರೆ, ಮೊದಲ ಹೆಂಡತಿ ಜೊತೆ ಇಲ್ಲದ ರಂಪ ಮಾಡಿಕೊಂಡು ಮತ್ತೊಬ್ಬರನ್ನ ಮದುವೆ ಆಗಿರ್ತಾರೆ. ಇಂಥ ಸೀಕ್ರೆಟ್ ಮದುವೆಗಳು ಗೊತ್ತಾಗೋದೇ ಇಲ್ಲ. ಆದರೆ ಇಲ್ಲೊಬ್ಬ ಕಿರಾತಕನ ಬಣ್ಣ ಬಟಾ ಬಯಲಾಗಿದೆ. ಈಕೆ ಹೆಸರು ಭಾಗ್ಯಲಕ್ಷ್ಮಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಈಕೆ 2001ರಲ್ಲಿ ಗಾಯತ್ರಿ ನಗರದ ಪ್ರಕಾಶ್ ಅನ್ನೋರನ್ನ ಮದುವೆ ಆಗಿದ್ರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಭಾಗ್ಯಾಳಿಗೆ ಮಕ್ಕಳಾಗಿಲ್ಲ. ಇದನ್ನೇ ನೆಪ ಮಾಡಿಕೊಂಡ ಪತಿ ಪ್ರಕಾಶ್ ಕೊಡಬಾರ್ದ ಕಾಟ ಕೊಟ್ಟ. 2009ರಲ್ಲಿ ಶ್ಯಾಮಲಾ ಅನ್ನೋರ ಜೊತೆ ಮದುವೆ ಆಗಿತ್ತು. ಸದ್ಯ 2 ಕಡೆ ಕಳ್ಳಾಟವಾಡ್ತಿದ್ದ ಈ ಪುಣ್ಯಾತ್ಮ ಈಗ ಮೊದಲ ಪತ್ನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. 2003 ಕೋರ್ಟ್ಗೆ ಹೋದ್ರು. 2003 2011ನಲ್ಲಿ ನನ್ನ ಕಡೆ ಫೇವರ್ ಆಯಿತು ಕೋರ್ಟು. 6 ತಿಂಗಳೊಳಗೆ ಹೆಂಡತಿ ಜೊತೆಲಿ ಬಾಳಬೇಕು ಅಂತ. ಇವನು ಅದ್ರೊಳಗೂ ಬಂದು ಕರ್ಕೊಂಡು ಹೋಗಲಿಲ್ಲ ನನ್ನ. ಬಟ್ ನಾನು ACP ಹನುಮಂತಪ್ಪ ರೇಷಂಪುರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದೆ. ಈಗ ಬಂದು ಒಳಗಿದ್ದೀನಿ. ಮತ್ತೆ ನಮ್ಮತ್ತೆ ನನಗೆ ಅದೇ ಕಿರುಕುಳ ಕೊಡ್ತಾ ಇದ್ದಾಳೆ. ಎಲ್ಲರೂ ಸೇರ್ಕೊಂಡು, ಇವ್ರ ಫ್ಯಾಮಿಲಿ, ನಮ್ಮ ಅವ್ರ ಅಣ್ಣದಿರು, ಬಾವದಿರು ಎಲ್ಲರೂ ಸೇರಿಕೊಂಡು. ಪ್ರಕಾಶ್ ಶ್ಯಾಮಲಾಳನ್ನ ಮದುವೆ ಆಗೋದಕ್ಕೆ ಆತನ ಮನೆಯವರ ಕುಮ್ಮಕ್ಕೆ ಕಾರಣ ಅಂತ ಭಾಗ್ಯಲಕ್ಷ್ಮಿ ಮನೆಯವರು ಆರೋಪಿಸುತ್ತಿದ್ದಾರೆ. ಈಗ ಕೋರ್ಟಿಂದ ಆಟಿದ್ದೆ, ಅದರೊಳಗೆ ಮದುವೆ. ಇವಾಗ ಹೋಗಿ ಕೇಳ್ದು, ಅವ್ರ ಅಮ್ಮನಿಗೆ ಒಂದು ದಿವಸ ಹೋಗಿ ಹೇಳ್ದು, ಏನಂತ ನಮ್ಮ ಮಗಳೋಗಿ ಈ ಥರ ನಿಮ್ಮ ಮಗಳು ಮಾಡ್ಕೊಳ್ಳೋ ಸರಿನಾ ಅಂತ. ಏನೇ ಮಾಡ್ಕೊತೀರ ಮಾಡ್ಕೊಳ್ರಿ, ನಾನು ಇಷ್ಟೇ, ಏನು ಮಾಡ್ತೀರಿ ಅಂತ. ಅವರಮ್ಮ ಸೂಳೆ ಮನಸ್ತೀನಿ, ನಾನು ಇವಳು ಮನಸ್ಸಲ್ಲ ಅಂದ್ಲು ಅವ್ರ ಅಮ್ಮನ ದಿವಸ. ಒಟ್ನಲ್ಲಿ 2 ಮದುವೆ ಮಾಡಿಕೊಂಡು ಜುಮ್ ಅಂತಿದ್ದ ಪ್ರಕಾಶ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ಇದನ್ನ ಕಟ್ಟಿಕೊಂಡ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಅನಿಲ್ ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ಅಂಧರಿಗೊಂದು ಸಂತೋಷದ ಸುದ್ದಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆತ್ಮಚರಿತ್ರೆಯನ್ನ ಇನ್ಮೇಲೆ ಓದಬಹುದು. ಈ ಪುಸ್ತಕವನ್ನ ಖುದ್ದು ನೇತಾಜಿಯವರ ಪುತ್ರಿ ಅನಿತಾ ಬೋಸ್ ಅವರೇ ಅನಾವರಣಗೊಳಿಸಿದರು. ಇದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಆತ್ಮಚರಿತ್ರೆ. ಅಂಧರಿಗಾಗೆ ಬ್ರೇಲ್ ಲಿಪಿಯಲ್ಲಿ ರಚನೆಗೊಂಡಿರೋ ಕೃತಿ ಇದು. ಬೆಂಗಳೂರಿನ ಅಂಧರ ಕ್ಷೇಮಾಭಿವೃದ್ಧಿ ಸಂಸ್ಥೆಯಲ್ಲಿ ನೇತಾಜಿ ಮಗಳು ಅನಿತಾ ಬೋಸ್ ಅವರೇ ಈ ಪುಸ್ತಕವನ್ನ ಅನಾವರಣಗೊಳಿಸಿದ್ರು.
ವಿಶೇಷ ಅಂದ್ರೆ ಈ ಪುಸ್ತಕವನ್ನು ವಿಕಲಚೇತನ ಪರಶಿವಮೂರ್ತಿ ಬರೆದಿದ್ದಾರೆ. Well, there are many biographies of Netaji, and maybe the one that was released today is in so far of particular interest because it was not written by a friend and follower of Netaji, but by an intelligence officer of the British who really was sort of the enemy side of that. And I have read the English original a long time ago because it's an older book already. ಇದೇ ಸಂದರ್ಭದಲ್ಲಿ ಅಂಧ ಮಕ್ಕಳ ಜೊತೆ ಅನಿತಾ ಬೋಸ್ ಸಂವಾದ ನಡೆಸಿದ್ರು. ಈ ವೇಳೆ ಮಕ್ಕಳನ್ನ ಅನಿತಾ ಬೋಸ್ ಮುದ್ದು ಮಾಡಿದ್ರು. We accorded to those who have some impairment, whether visual or whatever. So the problems arise because society is not ready to do what is really absolutely essential, which should be actually a matter of course, not a matter of great discussion. So when problems of financing and organization come, they have to be solved. ನೇತಾಜಿ ವೇಷ ಧರಿಸಿದ ಬಾಲಕನನ್ನ ನೋಡಿದ ಅನಿತಾ ಬೋಸ್ ಒಂದು ಕ್ಷಣ ಭಾವುಕರಾದ್ರು. ಒಟ್ಟಲ್ಲಿ ನೇತಾಜಿ ಸ್ವರೂಪಿಯಾದ ಅನಿತಾ ಬೋಸ್ ಜೊತೆ ಒಡನಾಡಿದ ಮಕ್ಕಳು ಧನ್ಯರಾದ್ರು. ಬೆಂಗಳೂರಿನಿಂದ ಅಂಚನ್ ಗೀತಾ, ಸುವರ್ಣ ನ್ಯೂಸ್.